ಓಕೆ ಹನುಮಂತ ಅವರೇ, ಈಗ 50 ಲಕ್ಷ ಗೆದ್ದಿದ್ದೀರಾ ಅಂದ್ರೆ ಈಗ ಲಕ್ಷ ಈಗ ನಿಮ್ಗೆ ಏನಾದ್ರು ಸಾಲ ಮಾಡಿದೀರಾ? ಸಾಲ ಮಾಡಿದ್ರೆ ಎಷ್ಟು ಮಾಡಿದೀರಾ? ತೀರ್ಸೋ ಅಂತದ್ದು ಈಗ ಬಂದಿದ್ಯಾ ಅಮೌಂಟ್ ನಿಮ್ಗೆ? ಸಾಲಾಗಿಲ್ಲ ಏನ್ ಮಾಡಿದ್ವಿ ಯಾರಂದ್ರೆ ನಿನಗೆ ಹಂಗ ಕೇಳಿದ್ನೋ? ಇಲ್ಲಕ್ಕ ಹಂಗೇನಿಲ್ಲಕ್ಕ. ಅಲ್ಲೇ ಇರ್ಲಿ ಸರಿ. ನಾನು ಇಲ್ಲಿ ಮನ್ಯಾಗ ಬಂದ್ 3 ತಿಂಗಳಿಂದ ಕಟ್ಟಿಲ್ಲ ಅದಷ್ಟ. ಹನುಮಂತವ್ರೆ, ಮನೆಯಲ್ಲಿ ಉತ್ತರ ಕನ್ನಡ ರೊಟ್ಟಿ ಚಟ್ನಿ ಮಿಸ್ ಮಾಡ್ಕೊಂಡ್ರ? ಜಗ್ಗ ನಾವು ಹೇಳಕ್ ಆಗಲ್ಲ. ಸರ್ ಕೊಡದ್ರು ಕೊಡ್ತಿದ್ದಿಲ್ಲ. ಆಟ ಆಡ್ಬೇಕು, ಗೆಲ್ಬೇಕು, ಎಚ್ಚ ತಗೋಬೇಕು, ಸಂತಿ ಮಾಡ್ಬೇಕು, ಊಟ ಮಾಡ್ಬೇಕು, ಹಂಗಿತ್ತು. 50 ಲಕ್ಷ ಗೆದ್ದಿದ್ದೀರಲ್ವಾ ಅಮೌಂಟ್, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಪ್ಲಾನ್? 50 ಪ್ಲಸ್ ಬೇರೆ ಬೇರೆದೆಲ್ಲ ಬಂದಿದಲ್ಲ, ಅದೆಲ್ಲ ಬಂದಿರೋ ಅಮೌಂಟ್ ನ ಏನ್ ಮಾಡ್ಬೇಕು ಅನ್ಕೊಂಡು ಮದ್ವೆ ಆಗ್ತೀರಾ? ಮದ್ವೆ ಮನಿ ಕಟ್ಟಿಸ್ತೀನಕ್ಕ, ಮದ್ವೆ ಹಾಕಿನಿ. ಓಕೆ, ಅಲ್ಲ ಅದ್ ಮನಿ ಕಟ್ಸಿದೈತಿ, ಅದ ತಗಡೈತಿ, ಅದನ್ನ ತೆಗಿದ್ ಸುಲಾಪ ಬರೋದ್ ಬಂದ್ಬಿಟ್ಟಿನಿ. ಏನಾರಾಗ್ಲಿ ಅನ್ನೋದ್ ತಲೆಯಾಗ ಇಟ್ಕೊಂಡ್ ನಿಂತಿದ್ದಕ್ಕ. ಅದ ಹೇಳಿದ್ನಲ್ಲ ನಿನ್ನೆ ಹಾಡು ಹೇಳಿದ್ನೆ. ಬರುವಾಗ ಬಂದೆ ಖಾಲಿ, ಹೋಗುವಾಗ ಖಾಲಿ, ಇರೋ ಮತ ಜಾಲಿ ಜಾಲಿ, ಇರಬೇಕು ಹುಚ್ಚು ಪ್ರಾಣಿ. ಏನೈತ್ರಿ ಜೀವನದಾಗ, ಏನಿದ್ರಿ ಜೀವನದಾಗ, ಹೋಗುದೈತಿ ಕೇಳ್ರಿ ಮನ್ನಾಗ, ಹೋಗುದೈತಿ ಕೇಳ್ರಿ ಮನ್ನಾಗ. ನಾನು 3 ತಿಂಗಳು ಬಿಗ್ ಬಾಸ್ ಮನ್ಯಾಗಿದ್ದಣ್ಣ, ಸೀಟಾಗಿದ್ದಿದ್ದಿಲ್ಲ. ಆದ್ರೆ ಹಳ್ಳಿನ ಚಲೋ ಅಣ್ಣ, ಆದ್ರೆ ಸಿಟಿನೂ ಬಂದ್ ಅದಿದ್ವಿ. 2 ಲೆಕ್ಕ ಚಲೋ. ಅದನ್ನ ಸುದೀಪ್ ಸರ್ ಡ್ರೆಸ್ ಕೊಟ್ಟಿದ್ ಮರಲಾದ ಕ್ಷಣಕ್ಕ. ಯಾಕಂದ್ರೆ ನಾನು ಅನ್ಕೊಂಡಿದ್ದಿಲ್ಲ ಸರ್ ಎಲ್ಲ ಡ್ರೆಸ್ ಕೊಡ್ತಾರಂತೇಳಿ. ಸರ್ ಕೊಡಿಸ್ತೀನಿ ಅಂದ ದಿನಾಗ ಬಹಳ ಖುಷಿ ಆಗಿನಕ. ಸುದೀಪ್ ಸರ್ ಕೊಡ್ಸಿದ್ರು, ಹಾಕೊಂಡೆ ಖುಷಿ ಆಯ್ತು. ಇದು ಗ್ರಾಂಡ್ ಹೊಸ ಅಂಗಿ, ಹೊಸದು ಹೊಲಿಸ್ಕೊಂಡು ನೋಡಿಲಿ, ನಿಮ್ಮ ಇಸ್ತ್ರಿನೂ ಇದಾಗಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.